ತೋರ್ಪಡಿಕೆಯ ಸಮಾಜ ಸೇವೆಗಳು ನಡೆಯುತ್ತಿರುವ ಈ ಕಾಲಘಟ್ಟದಲ್ಲಿ ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ದುಡಿಯುತ್ತಿರುವ ಮನಸ್ಸುಗಳು ಸಿಗುವುದು ಅಪರೂಪ. ಅಂತಹ ಅಪರೂಪದ ಸಮಾಜ ಸೇವೆಯೊಂದು ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ನಡೆಯುತ್ತಿದೆ. ಹೌದು, ಈ ಒಂದು ಪುಣ್ಯ ಕಾರ್ಯವನ್ನ ಗೌರಿಬಿದನೂರು ತಾಲೂಕಿನ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಂತರಾಜರವರು ಮಾಡುತ್ತಿದ್ದಾರೆ. ಡಿಪಾಳ್ಯ ಗ್ರಾಮದ ದಲಿತರ ಸ್ಮಶಾನ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಮಾಡದೇ ಇರುವುದರಿಂದ ದಟ್ಟ ಮಾದರಿಯಲ್ಲಿ ಗಿಡಗಂಟಿಗಳು ಬೆಳೆದು ನಿಂತು ಸ್ಮಶಾನಕ್ಕೆ ಬರುವುದಕ್ಕೆ ಆಗದೆ ತುಂಬಾ ತೊಂದರೆ ಅನುಭವಿಸಬೇಕಿತ್ತು. ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಯುವಕ ಹಾಗೂ ಸಮಾಜ ಸೇವಕ ಕಾಂತರಾಜು ಈ ಸಮಸ್ಯೆ ಬಗ್ಗೆ ತಿಳಿಸಿದ ಕೂಡಲೇ ಅವರು ಮನಸ್ಸು ಪೂರ್ತಿಯಾಗಿ ಒಪ್ಪಿ ಇಂದು ಸ್ಮಶಾನ ಸ್ವಚ್ಛತೆ ಮಾಡುವುದಕ್ಕೆ ಜೆಸಿಬಿ ಕಳಿಸಿ ಸ್ವಚ್ಛತಾ ಕಾರ್ಯವನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಗ್ರಾಮದಲ್ಲಿ ದಲಿತರ ಸ್ಮಶಾನ ಸ್ವಚ್ಛತೆ ಇಲ್ಲದೆ ಜನರು ತುಂಬಾ ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ಸುಮಾರು ಬಾರಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸ್ಮಶಾನದ ಬಗ್ಗೆ ಸಮಸ್ಯೆಯನ್ನು ತಿಳಿಸಿದರೂ ಸಹ ಪಂಚಾಯಿತಿರವರು ಸ್ವಚ್ಛತೆ ಮಾಡದೇ ಇರುವುದರಿಂದ ನಮ್ಮ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಜೆಸಿಬಿ ಮೂಲಕ ಸ್ವಚ್ಛತೆಗೆ ಮುಂದಾಗಿದ್ದೇನೆ. ಇನ್ನೂ 2-3 ದಿನಗಳಲ್ಲಿ ಯುಗಾದಿ ಹಬ್ಬ ಇರುವುದರಿಂದ ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸಲು ಈ ಸ್ಮಶಾನಕ್ಕೆ ಬರುವುದರಿಂದ ಅವರಿಗೂ ಕೂಡ ಅನುಕೂಲವಾಗುತ್ತದೆ. ಏನೇ ಇರಲಿ, ಸಮಾಜದಲ್ಲಿ ನಾನು ಒಂದು ಕಾರ್ಯ ಮಾಡುತ್ತಿರುವುದು ಪ್ರಚಾರಕ್ಕೆ ಅಲ್ಲ, ಪ್ರೇರಣೆಗಾಗಿ ಎಂದರು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಡಿಪಾಳ್ಯ ಗ್ರಾಮದ ಕಾಲೋನಿಯ ಒಂದು ಜಾಗದಲ್ಲಿ, ನಮ್ಮ ಕಾಲೋನಿಯಲ್ಲಿ ಸ್ಮಶಾನದ್ದು ತುಂಬ ವರ್ಷಗಳಿಂದ ಬೇಡಿಕೆ ಆಗಿತ್ತು. ನಂತರ ನಾನು ತುಂಬ ಸಲ ಪಂಚಾಯತಿಗೆ ಹೋಗಿ ಮಾತಾಡಿದೆ, ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರುಗಳ ಹತ್ರ ಎಲ್ಲ ಮಾತಾಡಿದೆ. ನಮ್ಮ ಕಾಲೋನಿಗೆ ಸ್ವಲ್ಪ ಸ್ಮಶಾನ ಜಾಗನ ಕ್ಲೀನ್ ಮಾಡಿಕೊಡಿ ಅಂತ ಕೇಳಿದೆ. ಅವ್ರು ಯಾರೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಹಾಗಾಗಿ ನಾನೇನು ಮಾಡಿದ್ರೆ, ನನ್ನ ವೈಯಕ್ತಿಕವಾಗಿ ನಮ್ಮ ಹಿರಿಯರು ನನಗೊಂದು ಸುಮಾರು ಸಲ ಹೇಳಿದ್ರು, ಅಂತ ಈ ಥರ ಸ್ಮಶಾನ ಸ್ವಲ್ಪ ಕ್ಲೀನ್ ಮಾಡಿಕೊಡಪ್ಪ ಅಂತೇಳಿ ನಮ್ಮ ಊರಿನ ಹಿರಿಯರು ಹೇಳಿದಾಗ, ಸರಿ ಖಂಡಿತ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸೊ ಈ ವಿಷಯ ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಮ್ಮೂರಿನ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಗೌರಿಬಿದನೂರು ತಾಲೂಕಿನಾದ್ಯಂತ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ತುಂಬ ಸಲ ನನಗೆ ನಮ್ಮ ಡಿಪಾಳ್ಯಕ್ಕೆ ಏನು ಮಾಡೋಕ್ಕಾಗಿಲ್ಲ, ಸ್ಪೆಸಿಫಿಕ್ಕಾಗಿ ನಮ್ಮ ಕಾಲೋನಿಗೆ ಏನು ಮಾಡೋಕ್ಕಾಗಿಲ್ಲ ನಾವು ಫೀಲಿತ್ತು. ಬಟ್ ಇವತ್ತು ಕೆಲವು ಕಾರ್ಯಕ್ರಮಗಳು ನಿಯಮಿತ ದೇವಸ್ಥಾನದ ಕಾರ್ಯಕ್ರಮ ಆಗಿರ್ಬೋದು, ಸ್ಮಶಾನದ ಕಾರ್ಯಕ್ರಮ ಆಗಿರ್ಬೋದು, ಕಳೆದ ಒಂದು 2-3 ದಿವಸದಲ್ಲಿ ನಮ್ಮ ಊರಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಆದಾಗ ಒಂದಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ದೇವರು ಭಗವಂತ ಒಳ್ಳೆ ನನಗೆ ಸಹಾಯ ಆದರು. ಹಾಗಾಗಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ, ನಮ್ಮ ಹಿರಿಯರ ಜೊತೆಗೆ ಅವರ ಮಾರ್ಗದರ್ಶನ, ಅವರ ಸಲಹೆಗಳನ್ನು ತಗೊಂಡು ನಮ್ಮ ಕಾಲೋನಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅದಕ್ಕೆ ನಾನು ಕೈ ಜೋಡಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ವಿಶೇಷವಾಗಿ ನಮ್ಮ ಈ ಸ್ಮಶಾನ ಕ್ಲೀನ್ ಮಾಡುವಂಥ ಉದ್ದೇಶ ಏನಂದರೆ, ಇನ್ನೇನು 4 ದಿವಸದಲ್ಲಿ ಯುಗಾದಿ ಹಬ್ಬ ಇದೆ. ನಮ್ಮ ಪಿತೃಗಳಿಗೆಲ್ಲ ಪೂಜಾ ಪುನಸ್ಕಾರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಆವತ್ತು ಬಂದಾಗ ತುಂಬ ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋಗಿ ಕೆಲಸಗಳ ನಿಮಿತ್ತ ಆಚೆ ಇದ್ದಾರೆ. ಬಟ್ ಅವರೆಲ್ಲ ಊರಿಗೆ ಬಂದಾಗ ಇದನ್ನು ನೋಡಿದಾಗ ತುಂಬ ನೋವು ಪಡ್ತಾರೆ. ಅಷ್ಟು ನಾನು ಕೆಲವು ಮಂದಿ ಫೋನ್ ಮಾಡಿ ಮಾತಾಡಿದ್ದಾರೆ, ತುಂಬ ಅಲ್ಲಿ ಜಾಗ ಸರಿ ಇಲ್ಲ ಅಂತ. ಬಟ್ ನಾನೇನು ಇದನ್ನ ವೈಯಕ್ತಿಕವಾಗಿ ಗಮನಕ್ಕೆ ತಗೊಂಡು ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಿರಿಯರಿಗೊಂದು ಪೂಜೆ ಮಾಡೋದಲ್ಲ, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಊರಿನ ಹಿರಿಯರಾಗಿರ್ಬೋದು, ಎಲ್ಲರನ್ನೂ ಇಲ್ಲೇ ಹಾಕಿರೋದ್ರಿಂದ ಏನೋ ಒಂದು ಪುಣ್ಯದ ಕೆಲಸ, ನನಗೂ ಪುಣ್ಯ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಖಂಡರು, ನಮ್ಮ ಊರಿನ ಹಿರಿಯರು, ಅದ್ರ ಜೊತೆಗೆ ನಮ್ಮ ಯುವಕರು ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾ ಇದ್ವಿ. ಹಾಗಾಗಿ ವಿಶೇಷವಾಗಿ ನಾನು ಮತ್ತೊಂದು ಸಾರಿ ನಮ್ಮ ಹಿರಿಯರಿಗೆ ಹಾಗೂ ನಮ್ಮ ಮುಖಂಡರುಗಳಿಗೆ ನನ್ನ ಕಡೆಯಿಂದ ನಮಸ್ಕಾರಗಳನ್ನು ಹೇಳ್ತಾ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ನಾನು ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇದೇ ವೇಳೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.